ಮತ್ತು ಯಾವ ವಿಚಾರದಲ್ಲಿ ನೀವು ಚಿಂತನೆಯನ್ನು ಮಾಡ್ತೀರಿ ಅದಕ್ಕೆ 100% ಏಕಾಗ್ರತವಾಗಿ ಆ ಕೆಲಸವನ್ನು ಮಾಡಬಹುದು. ಆದ್ರಿಂದ ಮಕ್ಕಳಿಗೆ ಮೆಡಿಟೇಷನ್ ಕೂಡ ಅಷ್ಟೇ ಮುಖ್ಯ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ದೇಶಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ. ಬೇಕಾಗಿರೋದು ಚಾರಿತ್ರ್ಯ. ನಾನು ಬಳ್ಳಾರಿ ಬಂಧುಗಳಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ, ನೀವು ಜ್ಞಾನವನ್ನು ಕೊಡ್ತಾ ಇದ್ದೀರಿ, ಅದರ ಜೊತೆಗೆ ಚರಿತ್ರೆಯನ್ನು ಕೂಡ ಅವರು ನಿರ್ಮಿಸುವಂಥ ಪಾಠಗಳನ್ನು ನಿಮ್ಮ ಶಿಕ್ಷಣ ಸಂಸ್ಥೆ ಮಾರಲ್ ಸೈನ್ಸ್ ಅನ್ನು ಹೇಳಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ವಿಕಸಿತ ಭಾರತ 2042 ಆಗಬೇಕಾದ್ರೆ ಚಾರಿತ್ರ್ಯವಂತ, ಬುದ್ಧಿವಂತ, ಜ್ಞಾನದಿಂದ ಪೂರ್ಣ ಆಗಿರುವಂಥ ಮಕ್ಕಳನ್ನ, ಮುಂದಿನ ಪೀಳಿಗೆಯನ್ನು ನಾವು ಕಟ್ಟಿದ್ರೆ ದೇಶಕ್ಕೆ ಉಜ್ವಲವಾದಂಥ ಭವಿಷ್ಯ ಇದೆ ಅಂತ ನಮ್ಮ ಪ್ರಧಾನಮಂತ್ರಿಗಳು ನಂಬಿದ್ದಾರೆ. ಆ ರೀತಿ ಹೊಸ ಶಿಕ್ಷಣ ನೀತಿಯನ್ನು ಕೂಡ ಅವರು ಇವತ್ತು ನಮಗೆ ತಂದಿದ್ದಾರೆ. ಅದನ್ನು ನಾವು ಇವತ್ತು ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಒತ್ತಾಸೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಕ್ಕಳಿಗೆ ಇನ್ನೊಂದು ಮಾತು, ಯಾವುದಾದರೂ ಒಂದು ವಿಚಾರವನ್ನು ಹೇಳಿದರೆ ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ತರ್ಕಬದ್ಧವಾದ ಚಿಂತನೆಯನ್ನು ಮಾಡಬೇಕು. ತರ್ಕಬದ್ಧ ಚಿಂತನೆ ಅಂದ್ರೆ ಏನು? ಯಾಕೆ, ಏನು, ಎಲ್ಲಿ, ಎತ್ತು, ಎಷ್ಟು, ಈ 5 ಪ್ರಶ್ನೆಗಳು. ಯಾವುದಾದ್ರು ವಿಚಾರ ಹೇಳಿದರೆ ಇದು ಯಾಕೆ ಹೇಳಿದ್ದಾರೆ, ಎಲ್ಲಿಂದ ಬಂತು, ಎಷ್ಟಿದೆ, ಏನಿದೆ, ಈ ಪ್ರಶ್ನೆಗಳಿಗೆ ಅಳವಡಿಸಿದಾಗ ಆ ವಿಷಯ ಸಂಪೂರ್ಣವಾಗಿ ತಿಳಿದಿದೆ ತರ್ಕಬದ್ಧವಾಗಿ. ಆವಾಗ ನೀವು ಗಿಳಿ ಪಾಠ ಮಾಡುವಂಥ ಅವಶ್ಯಕತೆ ಇಲ್ಲ, ನೀವು ಮೆಮೊರೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಜ್ಞಾನ ನೇರವಾಗಿ ನಿಮ್ಮ ಮಿದುಳಲ್ಲಿ ಇರ್ತದೆ. ತರ್ಕಬದ್ಧವಾದಂತಹ ಚಿಂತನೆಯನ್ನ ಮಾಡೋದಕ್ಕೆ ತಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು. ಒಮ್ಮೆ ವಿದ್ಯಾರ್ಥಿ ಆದರೆ ನಾವು ಕೊನೆಯ ಉಸಿರಿನವರೆಗೂ ವಿದ್ಯಾರ್ಥಿಗಳು. ಒಮ್ಮೆ ವಿದ್ಯಾರ್ಥಿ ಲೇಬಲ್ ಹಚ್ಕೊಂಡ್ರೆ ಕೊನೆಯವರೆಗೂ ನಾವು ವಿದ್ಯಾರ್ಥಿಗಳೇ. ದಿವಸ ಕಲಿಯೋದಕ್ಕೆ ನಾವು ಇರ್ತೇವೆ. ಶಾಲೆಯಲ್ಲಿ ಮೊದಲು ಪಾಠ ಹೇಳ್ತಾರೆ, ಆಮೇಲೆ ಪರೀಕ್ಷೆ. ಜೀವನದಲ್ಲಿ ಹಂಗಿಲ್ಲ, ಜೀವನದಲ್ಲಿ ಉಲ್ಟಾ. ಜೀವನದಲ್ಲಿ ಪ್ರತಿ ದಿವಸ ಪರೀಕ್ಷೆ ಮತ್ತು ಆಮೇಲೆ ಕಲಿಯೋದು. ಇಲ್ಲಿ ಪಾಠ ಕಲಿತು ಪರೀಕ್ಷೆ ಕೊಡೋದು, ಇಲ್ಲಿ ಪರೀಕ್ಷೆಯನ್ನು ಕೊಟ್ಟು ಆಮೇಲೆ ಪಾಠ ಕಲಿಯೋದು ಜೀವನದಲ್ಲಿ. ಆದರೆ ಕಲಿಯೋದು ಮಾತ್ರ ನಿರಂತರವಾಗಿರ್ತದೆ. ಹೀಗಾಗಿ ಯಾರು ನಿರಂತರವಾಗಿ ಕಲಿತಾರೆ ಅವರು ಜೀವಂತವಾಗಿದ್ದಾರೆ. ಯಾವತ್ತು ನೀವು ಕಲಿಯೋದು ನಿಲ್ಲಿಸ್ತೀರಿ ಅವತ್ತು ಇದ್ದೂ ಇಲ್ದಂಗೆ. ಅದರಿಂದ ಸಾಧನೆಯನ್ನ ನಾವು ನಿರಂತರವಾಗಿ ಮಾಡಬೇಕು. ಸಾಧನೆ ಹೆಂಗಾಗಿ ಮಾಡಬೇಕು ಅಂದ್ರೆ, ನೀವು ಜೀವನದಲ್ಲಿ ನಿಮ್ಮ ಸಾಧನೆ ಇಡೀ ಮನಕುಲಕ್ಕೆ ಒಳ್ಳೆಯದಾಗಬೇಕು. ನೀವಿಲ್ದಾಗಲೂ ಕೂಡ ನೀವು ಮಾಡಿರೋ ಕೆಲಸಗಳು ನೆನಪಿರ್ಬೇಕು. ಈಗ ನೋಡ್ರಿ, ನಮ್ಮ ಬಳ್ಳಾರಿ ಸೋದರು ಇವತ್ತು ಅವರ ಹಿರಿಯರಾದಂಥ ರುದ್ರಪ್ಪ ಅವರ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ಮಾಡಿದ್ದಾರೆ. ರುದ್ರಪ್ಪ ಅವರು ನಮ್ಮ ಮಧ್ಯೆ ಇಲ್ಲದಿದ್ರು ಕೂಡ ಅವ್ರ ಹೆಸರು ಉಳಿದಿದೆ. ಅಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಸಾವಿನ ನಂತರ ಬದುಕಬೇಕು ಸಾಧಕನಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಗುರಿ ಇರಬೇಕು. ಕೊನೆಯದು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟೇನ್ ಯಾವುದು? ಮೌಂಟ್ ಎವರೆಸ್ಟ್. ಯಾವುದು? ಯಾರು ಹೇಳಬೇಕು? ಕೈಯ ತಮ್ಮಲ್ಲಿ ಗುಡ್. ಮೌಂಟ್ ಎವರೆಸ್ಟ್. ಅದನ್ನ ಏರೋದು ಬಹಳ ಜನ ಪ್ರಯತ್ನ ಮಾಡಿದ್ರು, ಆಗಿರಲಿಲ್ಲ. ಆದರೆ ಮೊದಲನೇ ಬಾರಿ ಅದನ್ನ ಹತ್ತಿ ಭಾರತ ಧ್ವಜವನ್ನ ನೆಟ್ಟಿದ್ದು ಯಾರು ಹೇಳ್ರಿ? ತೇನ್ ಸಿಂಗ್. ತೇನ್ ಸಿಂಗು ಒಬ್ಬ ಸಣ್ಣ ಹುಡುಗ, 10 ವರ್ಷದ ಬಾಲಕ ಇದ್ದ. ಅವನು ಶರ್ಪ್ ಜಾತಿಗೆ ಸೇರಿದ್ದ. ಶರ್ಪ್ ಅಂದ್ರೆ ಚಪ್ಪಟ್ ಜಾತಿ. ಅವನ ತಾಯಿ 25 ಕುರಿಗಳಿತ್ತು. ಅದರ ಒಂದು ಸಣ್ಣ ಗುಡ್ಡದ ಮೇಲೆ ಮೇಯಿಸಿ ಅವ್ನು ರೊಟ್ಟಿ ಕಟ್ಕೊಂಡು ನೀನು ಮೇಯಿಸ್ಕೊಂಡು ಸಾಯಂಕಾಲ ತೊಗೊಂಡು ಬಾ ಅಂತ ಹೇಳ್ತಾ ಇದ್ರು.
ಬರುವಾಗ ಅವನ ತಲೆಯ ಕೂದಲವನ್ನು ದೌಡಿ ಈ ಪಕ್ಕದಲ್ಲಿದೆಯಲ್ಲ ಮೌಂಟ್ ಎವರೆಸ್ಟ್, ಇದನ್ನ ಹತ್ತಿಯ ಅಂತ ಕೇಳ್ತೀನಿ, ದಿವಸ ಕೇಳ್ತೀನಿ, ಇದನ್ನ ಹತ್ತಿಯ ಹತ್ತಿಯ. ಅವನು 42 ವರ್ಷಕ್ಕೆ ಅದನ್ನು ಹತ್ತಿದ. ಭಾಳ ಕಷ್ಟ. ಹಂಗೆ ಮೇಲೆ ಹೋಗ್ತೇವೆ, ಆಮ್ಲಜನಕ ಕಡಿಮೆ ಆಗುತ್ತೆ, ಆಕ್ಸಿಜನ್ ಕಮ್ಮಿ ಆಗುತ್ತೆ. ಭಾಳ ಜನ ಹತ್ತಕ್ಕೆ ಹೋಗಿ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಆದರೆ ಇವನು ಯಶಸ್ವಿಯಾಗಿ ಹತ್ತಿ ಭಾರತ ಧ್ವಜವನ್ನು ಅಲ್ಲಿ ನೆಟ್ಟ. ಅವ್ನು ವಾಪಸ್ ಬಂದಾಗ ಪತ್ರಕರ್ತರು ಅವ್ನು ಕೇಳಿದ್ರು. ಅವ್ನಿಗೇನು ಕೇಳಿದ್ರು ಅಂದರೆ, 42 ವರ್ಷಕ್ಕೆ ಹತ್ತಿದ್ದೆ, ಹೆಂಗೆ ಅನ್ನಿಸ್ತು ನಿನಗೆ? ಆವಾಗ ಅವನು ನಗನಗತ ಹೇಳ್ದ, ನಾನು 42 ವರ್ಷಕ್ಕಲ್ಲ, ನಾನು 10ನೇ ವಯಸ್ಸಿನಲ್ಲಿದ್ದಾಗ ಹತ್ತಿದೆ. ಯಾವಾಗ ನಮ್ಮ ತಾಯಿ ನನ್ನ ತಲೆಗೆ ಅಡುಗೆ ನೀವು ಹತ್ತಿ ಅಂತ ಕೇಳ್ತಿದ್ದು, ಅವತ್ತೇ ತೀರ್ಮಾನ ಮಾಡಿದ್ದೆ ನಾನು ಹತ್ತಿನ ಒಂದು ದಿವಸ. ಹಂಗೆ ಇವತ್ತು ನೀವೇನು ತೀರ್ಮಾನ ಮಾಡ್ತೀರಿ, ಈ ಬೆಳ್ಳಾರಿಯವರ ಸಂಸ್ಥೆಯಲ್ಲಿ ಕಲಿಯುವಾಗ ನಾನು ಏನು ಆಗಬೇಕು ಅಂತ ತೀರ್ಮಾನ ಮಾಡ್ತೀರಿ, ಆಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರಯತ್ನ, ನಿಷ್ಠೆ, ಪ್ರಾಮಾಣಿಕದ ಪ್ರಯತ್ನ ಬಹಳ ಮುಖ್ಯ. ಆದ್ದರಿಂದ ಏನಾಗಬೇಕನ್ನುವಂಥ ವಿಚಾರ ಇರಬೇಕು, ಅದನ್ನು ಸಾಧಿಸುವಂಥ ಛಲ ಇರಬೇಕು, ಮತ್ತು ಹಾಗೇ ತೀರ್ತೀರಿ ಅನ್ನುವಂಥ ಕನಸು ಕೂಡ ಇರಬೇಕು. ನಿಮ್ಮ ದಾರಿ ಸ್ಪಷ್ಟವಾಗಿರಬೇಕು. ಖಂಡಿತವಾಗಿಯೂ ಯಶಸ್ಸನ್ನು ನೀವು ಪಡ್ಕೊಳ್ತೀರಿ. ಈ ಸಂಸ್ಥೆಯಿಂದ ನೀವು ಯಶಸ್ವಿಯಾಗಿ ಹೊರಗಡೆ ಹೋಗಿ ಬದುಕಿನಲ್ಲೂ ಯಶಸ್ವಿಯಾಗಿ ಈ ಸಂಸ್ಥೆಗೆ, ಈ ಸಂಸ್ಥೆಯ ಸ್ಥಾಪಕರಿಗೆ, ಇಲ್ಲಿಯ ಗುರುಗಳಿಗೆ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.